ನಿನಗೆ ಮನಸ್ಸು ತುಂಬಿತು, ನಮಗೆ ಜೀವನನೇ ತುಂಬಿತು ತಾಯಿ. ಮತ್ತೆ ನಿನ್ ಪಾದ ಸೋಕಿ ಈ ನೆಲ ಪಾವನ ಆಯ್ತು. ಶಾನ ದೊಡ್ಡ ಮಾತು ಶಿವದಾಸ. ಇಲ್ಲಿ ಯಾರಿಗ್ಯಾರು ದ್ಯಾವ್ರಲ್ಲ, ಕೊಡೋಕು ಕಿತ್ಕೊಳ್ಳೋಕು ಮ್ಯಾಲೊಬ್ನವನೇ. ಅವನೇ ನಮ್ಮೆಲ್ರಿಗೂ ದೊಡ್ಡವನು. ನಮ್ಮ ಪಾಲ್ಗೆ ನೀನೇ ದೊಡ್ಡೋಳು ದೇವಿರಿ. ಕೂತುಂಡ್ರು ಕರಗ್ದಿರೋ ಆಸ್ತಿನ ತವ್ರಿನ ಜನ ಚೆನ್ನಾಗಿರ್ಲಿ ಅಂತ ದಾನ ಮಾಡಿದ್ಯಾ. ಆ ದೇವ್ರು ನಿನ್ ತ್ಯಾಗದ ಮುಂದೆ ಏನೂ ಇಲ್ಲ. ನೀವೆಲ್ಲ ಹಿಂಗ್ ಮಾತಾಡಿ ನನ್ನ ಸ್ಯಾನ ಮುಜುಗರ್ಗೆ ಒಳಪಡಿಸ್ತಾ ಇದ್ದೀರಿ. ನೀವೆಲ್ಲ ಸಂದಾಕಿದ್ರೆ ನಾನು ಸಂದಾಕಿದ್ದಂಗೆನೆ. ನೀನ್ ನಮಗೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟು ನೀನ್ ಇನ್ಯಾವುದೋ ಊರಲ್ಲಿ ಹೋಗಿ ಅನ್ನ ಬೇಯಿಸ್ತಿದ್ರೆ ಹೊಟ್ಟೆಯಲ್ಲಿ ಸಂಕಟ ಆಗತ್ತೆ ಪುಟ್ಟಕ್ಕ. ಶಿವನ್ ಮಾಡೋದು ಅದೇ ನನ್ನ ಕಾಯಕ ಅಲ್ವೇ? ಅದನ್ನ ನಂಬ್ಕಂಡೆ 8 ವರ್ಷ ನಾನು ಬದುಕು ಕಟ್ಕೊಂಡಿರೋದು. ಬುದ್ಧಿಯವ್ರು ಹೇಳ್ದಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಜೀವನ ಮಾಡೋ ಯೋಗ ಇದ್ರು ಒಲೆ ಮುಂದೆ ಬೇಯೋ ಭಾಗ್ಯನ ಬೇಡ್ದವಳು ಪುಟ್ಟಕ್ಕ. ಅದನ್ನ ಬಿಟ್ಟು ಬರ್ತಾಳ? ಬಂದ್ರೆ ತಪ್ಪೇನು? ಇದು ಅವಳೂರೇ ಅಲ್ವೇ? ಬಂದ್ರೆ ರಾಣಿ ತರ ಇರ್ಬೋದಲ್ವಾ? ಹೌದು ಪುಟ್ಟಕ್ಕ, ಇನ್ಮೇಲೆ ನಮ್ ಜೊತೆ ಇಲ್ಲೇ ಇರ್ಬೇಕು ಪುಟ್ಟಕ್ಕ. ಪುಟ್ಟಕ್ಕ ಇಲ್ಲಿದ್ರೆ ಅಲ್ಲಿನ ಮೆಸ್ಕತ ದೊಡ್ಡ ಮಗಳು ಮೆಸ್ಸಿಟ್ಟವಳಂತಲ್ಲ, ಅವಳೇ ನೋಡ್ಕತ್ತಾಳೆ. ಹಂಗಂದ್ರೆ ಸರಿ, ಜೊತೆಗಿದ್ ನೋಡ್ಕೋತೀನಿ. ಜೊತೆಗಿದ್ ನೋಡ್ಕೋತೀನಿ ಅಂತ ಹೇಳ್ಬೇಕು, ನನಗೆ ಕಟ್ಕೋತೀನಿ ಅಂತ ಹೇಳಿ. ಅಲ್ಲಿ ನೋಡು, ನನ್ನ ಮದುವೆಗೆ ಇವಳೇ ವಿಲನ್ ಆಯ್ತವಳಲ್ಲಪ್ಪ. ಊರ್ ಜನ ಎಲ್ಲ ಆಸೆ ಪಡ್ತವ್ರೆ, ನೀನ್ ಇಲ್ಲೇ ಇದ್ಬಿಡು ತಾಯಿ. ಇಲ್ಲ ಶಿವದಾಸ, ಕೊಟ್ಟೆಣ್ಣು ಕುಲದಿಂದ ಹೊರಗೆ. ಅವಳು ಯಾವಾಗೋ ಒಂದ್ಸಲ ತವ್ರ ಮನ್ಗೆ ಹೋದ್ರೆ ಚಂದಾಗಿರ್ತದೆ. ಅಲ್ಲೇ ಉಳ್ಕೊಂಬಿಟ್ರೆ ಸಂಬಂಧ ಹುಳಿ ಹಿಡಿದು ಮೊಸರಾಗ್ಬಿಡ್ತದೆ. ದಯಮಾಡಿ ಈ ಇಸಿದಾಗೆ ನಂಗೆ ಯಾರು ಬಲವಂತ ಮಾಡಬೇಡಿ. ನನ್ ಬಲ್ವಂತಕ್ಕೆ ಪುಟ್ಟಕ್ಕ ಈ ಊರಿಗೆ ಬಂದಿರೋದೇ ದೊಡ್ಡ ಇಸ್ಯ. ಅಂಥದ್ರಾಗ ಇಲ್ಲೇ ಉಳ್ಕೊಳ್ತಾಳಿಯೇ? ಸುಮ್ಕೆ ಕೇಳಿ ಅವಳ ಮನ್ಸಿಗೆ ಯಾಕೆ ಬೇಸರ ಮಾಡ್ತೀರಿ? ಒಂದ್ ವೇಳೆ ಅವ್ವನೇ ಬರ್ತೀನಿ ಅಂದ್ರು ಆ ಊರವ್ರು ಬಿಡಲ್ಲ.